ಮಾಡಿ ಬೇರೊಂದು ಕಾರ್ಯಕ್ರಮ ನಿರ್ಗಮಿಸಿದಂಥ ನಮ್ಮ ಕರ್ನಾಟಕ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು 8 ವರ್ಷಗಳ ಕಾಲ ಸುದೀರ್ಘವಾಗಿ ಜನಪರವಾದಂಥ ಯೋಜನೆಗಳನ್ನ ಕೊಟ್ಟು ಇವತ್ತಿಗೂ ಕೂಡ ನಮ್ಮ ಪಕ್ಷದ ಶ್ರೇಷ್ಠ ನಾಯಕರಾದ ಸಿದ್ದರಾಮಯ್ಯನವರ ಸುಪುತ್ರರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹೋಗಿದ್ದಾರೆ. ಅದೇ ರೀತಿ ನೂತನವಾಗಿ ಉಪಚುನಾವಣೆಯಲ್ಲಿ ಮೊನ್ನೆ HY ಮೇಟಿಯವರ ಪುತ್ರರಾದಂತಹ ಶ್ರೀ ಉಮೇಶ್ ಮೇಟಿಯವರು ಕೂಡ ತಮ್ಮ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿ ಅವರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ ಇನ್ನೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಅವರು ನೋಡುತ್ತಾ ಬಂದಿರುವಂಥ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಮಾಜಿ ಶಾಸಕರು, ನಮ್ಮ ಲೋಕಸಭೆಯ ನಮ್ಮ ಪಕ್ಷದ ಅಭ್ಯರ್ಥಿಗಳು, ಆತ್ಮೀಯರಾದಂಥ ಶ್ರೀ ಪ್ರೊಫೆಸರ್ ರಾಜು ಅಲ್ಗೂರ್ ಅವರೇ, BDA ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ ಸಂಭಾವಣಿ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ರಮೀಜಾ ನದಾಫ್ ಅವರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಮೊಯಿನ್ ಶೇಖ್ ಅವರೇ, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂಥ ಶ್ರೀ ಮೊಹಮ್ಮದ್ ರಫೀಕ್ ಟಪಾಲ್ ಅವರೇ, ಕಾಂಗ್ರೆಸ್ನ ಇನ್ನೋರ್ವ ಹಿರಿಯ ನಾಯಕರಾದಂಥ ಆತ್ಮೀಯರಾದಂಥ ಶ್ರೀ ಎಸ್.ಎಂ. ಕಟೀಲ್ ಗಣಿಯಾರ್ ಅವರೇ, ಉಪಾಧ್ಯಕ್ಷರಾದಂಥ ಜಿಲ್ಲಾ ಕಾಂಗ್ರೆಸ್ನ ಶ್ರೀ ಶಾನ್ಸಾಬ್ ಗಡಲ್ಗಾವ್ ಅವರೇ, ಪ್ರಭುಗೌಡ ಪಾಟೀಲ್ ಅವರೇ, ಹಿರಿಯರಾದಂಥ ಛಾಯಾಗಳು ವಕೀಲರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಜಮೀರ್ ಬಕ್ಷಿ ಅವರೇ, ಸುರೇಶ್ ಗುಣಸ್ಗಿ ಅವರೇ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಅಂತ ಶ್ರೀಮತಿ ಆರ್ತಿ ಶಾಪೂರ್ ಅವರೇ, ಕರ್ಪೂರ್ ಮಠ್ ಅವರೇ, ಎಲ್ಲ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳೇ, ಸಹೋದರ ಸಹೋದರರೇ, ಯುವಕ ಮಿತ್ರರು, ಇವತ್ತು ಬಹುಶಃ ಮಲ್ಲಿಕಾರ್ಜುನ ಲೋಣಿಯವರು ಹೇಳಿದರು ನನಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ನೀಡಬೇಕು ಅಂತೇಳಿ ನಾನು ನನ್ನ ಪ್ರೋಗ್ರಾಮನ್ನು ಹಾಕೊಂಡಿದ್ದೇನೆ. ನಾನೇನು ಸನ್ಮಾನ ಮಾಡಿಸ್ಕೋಬೇಕು ಅಂತಿಲ್ಲ. ನಾನು ಸಚಿವನಾಗಿದ್ದೇನೆ. ಮುಂದೆ ನನಗೇನು ಇದು 3 ವರ್ಷ ಸಚಿವನಾಗಿದ್ದೆ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ, ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಅದೇ ಖಾತೆಯಲ್ಲಿ ಮುಂದುವರೆದಿದ್ದೀನಿ. ಹೀಗಾಗಿ ಇದನ್ನು ಹೊಸತನದ ಅಂತಲ್ಲ, ಆದರೂ ಕೂಡ ನನ್ನ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ ನಾನು ಬಂದು ಭೇಟಿಯಾಗಿ ಎಲ್ಲ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು, ತಮ್ಮ ಜೊತೆಗೆ ಕೂತ್ಕೊಂಡು ಸಹ ನಾನು ಬರೀಬೇಕು ಅಂತ ತಿಳ್ಕೊಂಡು ಇವತ್ತು ನಾನು ಇಲ್ಲಿ ಬಂದಿದ್ದೆ. ಈ ಸಂದರ್ಭದಲ್ಲಿ ನನಗೆ ಸನ್ಮಾನವನ್ನು ತುಳು ಸಹ ತಾವು ಮಾಡಿದ್ದೀರಿ. ನಾನಂತೂ ನಿನ್ನೆ ಭಾಳಷ್ಟು ಜನ ನೋವು ಮಾಡ್ಕೊಂಡಿದ್ದಾರೆ. ನಾನು ಹೇಳಿಬಿಟ್ಟಿದ್ದೆ ಮೊದಲೇ ಪ್ರಕಟಣೆಯಲ್ಲಿ, ನಾನು ಯಾರಿಗೂ ಕೂಡ ಶಾಲು ಮತ್ತು ಹಾರು ಸ್ವೀಕಾರ ಮಾಡೋದಿಲ್ಲ ಅಂತೇಳಿ. ಪುಸ್ತಕ ಕೊಡ್ರಿ, ಆ ಪುಸ್ತಕಗಳನ್ನು ಅಥವಾ ಯಾವುದೇ ಬುಕ್ಗಳನ್ನು ಕೊಟ್ಟರೆ ಅದನ್ನು ನಾನು ತಗೋತೀನಿ ಅಂತ ಮಾತಾಡಿದ್ದೀನಿ. ಆ ಪ್ರಕಾರವಾಗಿ ನಿನ್ನೆ ನಾನು ಈ ಸರ್ಕಾರದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಈಗಾಗಲೇ ಅದನ್ನು ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹಾರ ತುರಾಯಿನ ಮತ್ತು ಶಾಲೆಗಳನ್ನ ವಿತರಣೆ ಮಾಡಿದೆ. ಈಗ ಅದನ್ನು ಉಳಿದ ಕಾರ್ಯಕ್ರಮದಲ್ಲಿ, ನನ್ನ ಕಾರ್ಯಕ್ರಮದಲ್ಲೂ ನಾನು ಅಟ್ಲೀಸ್ಟ್ ಅದನ್ನು ಹಾರ ಮತ್ತು ಶಾಲೆ ಹಾಕ್ಸ್ಕೋಬಾರ್ದು ಅಂಥೇಳಿ ಆ ಸಿದ್ದೇಶ್ವರ ಸ್ವಾಮೀಜಿಯವರ ಸರಳತೆ ಏನಿತ್ತು ಅದನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತೊಂದು ಅದನ್ನು ಹೆಚ್ಚಿಗೆ ಇವತ್ತೊಂದು ಮಾಡಬೇಕು ಅನ್ನೋ ದಿಶೆಯಿಂದ ಮಾಡಿದ್ದೀನಿ. ದಯವಿಟ್ಟು ನಿನ್ನೆ ನನಗೆ ಪಾಪ ಅದೆಲ್ಲ ಆಗಿತ್ತು, ಅನೇಕ ಮಂದಿ ಹಾರ ಶಾಲು ಇಷ್ಟೆಲ್ಲ ಆದ್ಮೇಗೂ ತಂದಿದ್ರು. ಅವ್ರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಅವ್ರಿಗೆ ಕ್ಷಮೆನೂ ಕೂಡ ಕೇಳ್ತೇನೆ. ನಾನು ಭಾಳಷ್ಟು ಮಂದಿ ನಾವು 4,000 ರೂಪಾಯಿ ಕೊಟ್ಟು ಹಾರ ತಂದಿದ್ವಿ, MB ಪಾಟ್ರೆ ಹಾಕ್ಸ್ಕೊಂಡಿಲ್ಲ ಅಂತೇಳಿ. ನಾನು ಅದೇ ಹೋಗಿ ಅದನ್ನು ಬಸವಣ್ಣವ್ರ ಮುಂದೆ ಸಿದ್ದೇಶ್ವರ ಹಬ್ಬಗಳಿಗೆ ಅದನ್ನು ಅರ್ಪಣೆ ಮಾಡಿರಿ ಅಂತ ಹೇಳಿದೆ. ನಾನು ಇಷ್ಟಾಗಿ ಮನಸ್ಸಿಗೆ ನೋವಾಗಿದ್ದಾವೆ, ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನೆ. ಯಾಕಂದರೆ ಏನೋ ಒಂದು ನೋಟ್ಬುಕ್ ಕೊಟ್ಟರೆ ಯಾವುದೋ ಬಡವರು ಕೊಡಕ್ಕೆ ಹೋಗ್ತಾರೆ, ಒಂದು ಪುಸ್ತಕ ಕೊಟ್ಟರೆ ಲೈಬ್ರರಿಗೆ ಕೊಡಕ್ಕೆ ಹೋಗ್ತಾರೆ. ಪೆನ್ನ ನಿನ್ನೆ ಒಬ್ಬರೇ 10,000 ಪೆನ್ ಕೊಟ್ಟಾರ. ಒಬ್ಬೊಬ್ಬರು ಪಾಪ 1 ಬುಕ್ 2 ಬುಕ್ ಕೊಟ್ಟಾರೆ ತಮ್ಮ ಸಾಮರ್ಥ್ಯ ಅಂತ. ಅಥವಾ ಏನೂ ಇಲ್ಲ ಅಂತ ಬಂದಾಗ ಅಭಿನಂದನೆ ಸಲ್ಲಿಸಿದ್ರು ಕೂಡ ನನಗೆ ಅದು ಭಾಳ ದೊಡ್ಡದು. ಹೀಗಾಗಿ ಆ ಒಂದು ಪದ್ಧತಿಯನ್ನು ಇವತ್ತು ಸಹ ಮಾಡಬೇಕು ಅಂತ. ಯಾಕಂದ್ರೆ ವಿಶೇಷವಾಗಿ
ಇನ್ನ ಹಾರ ಹಾಕಿದ್ರೆ ಪಾಪ ಹಾಕಿದ ಆ ಹೂವನ್ನ ಮಾಡೋರಿಗೆ, ಉತ್ಪಾದನೆ ಮಾಡೋರಿಗೆ, ಬೆಳೆಯವರಿಗೆ ಮತ್ತು ಆ ಹೂವು ಮಾಡೋರಿಗೆ ಅಟ್ಲೀಸ್ಟ್ ಅವ್ರಿಗೆ ಫೈದೆ ಆಗ್ತದೆ. ಆ ಶಾಲ್ ಹಾಕ್ತೀವಲ್ಲ ಎದಕ್ಕೂ ಉಪಯೋಗ ಬರಂಗಿಲ್ಲ. ತಪ್ಪಲ್ ಸರ್, ಎದಕ್ಕೂ ಬರ್ತಿಲ್ಲ. ಹೊತ್ಕೊಳಕ್ಕೂ ಹೋಗಿಲ್ಲ, ಮುಖ ಒರೆಸ್ಬೇಕು. ನಾ ಟಾವೆಲ್ ಕೊಟ್ರೆ ಚಲೋ ಯೂಸ್ರೇ ಹಾಕೈತಿ. ಆ ಶಾಲ್ ಅಂದ್ರೆ ಏನು ಉಪಯೋಗ ಆಗಿಂತೀನಿ, ಏನ್ ಮಾಡೋದು ಡಿಂಗಿ ಬಿದ್ದಾವ ನನ್ನ ಕಡೆ. ಅದಕ್ಕೆ ನಾನು ವಿಚಾರ ಮಾಡಾಕತ್ತೀನಿ, ಶಾಲ್ ಒಂದೇ ನಿರ್ಬಂಧನೆ ಮಾಡಿ. ಮತ್ತೆ ಈಗ ನಾಳೆ ಅಂದಾಳ ಹೂಗಾರ ಎಲ್ಲರೂ ಬಂದು ನನಗೆ ತಕರಾರು ತೆಗಿಬಾರ್ದು. ನೀವು ಓದಿರಿ ಭಾಗವಾನ್ಗಳು ಏನು ಎಂ ಬಿ ಪಾಡ್ರ ಅಂತ ಹೇಳಿ. ಅದಕ್ಕೆ ನೋಡೋದು ಸ್ವಲ್ಪ ಸೂಕ್ತ ಮಾರ್ಪಾಡು ಮಾಡಾಕ ಶಾಲ್ ಒಂದು ಬಿಟ್ಟು ಹೂ ಕೊಡೋರಿಗೆ ಇದು ಮಾಡಬೇಕು ಚಿಂತನೆ ಮಾಡಾಕ್ತೀನಿ. ಪುಸ್ತಕ ಕೊಡೋದ್ರ ಮತ್ತೆ ಅದು ಆ ಹೂ ಕೊಡೋಕ್ಕಿಂತ ಪುಸ್ತಕ ಕೊಡೋದು ಚಲೋ. ಇನ್ನೇನು ಪಾಪ ಆ ಹೂಗಾರ ಏನಾದ್ರು ತಪ್ಪು ಕೊಡ್ತಿತ್ತಂದ್ರೆ ಎಂ ಬಿ ಪಾಡ್ರಿಗೆ ಮಾಡಿದ್ರೆ ನಮ್ದು ಏನಪ್ಪ ನಮ್ಮ ಒಟ್ಟಿಗೆ ಯಾಕೆ ಕಲ್ಕೊಡತ್ತಿರತ್ತಂದ್ರೆ ಅದು ವಿಚಾರ ಮಾಡೋಣ ಅಂತ ಮಾತನ್ನು ಹೇಳಿ, ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಂದ್ರೆ ಪಕ್ಷ ಇವತ್ತು ದಿವಸ ಮುಖ್ಯ. ಪಕ್ಷ ನಂತರ ಸರ್ಕಾರ. ಒಂದು ಪಕ್ಷ ಇದ್ರೆ ಸರ್ಕಾರಗಳು ಬರೋದಲ್ಲ. ಪಕ್ಷದಿಂದ ಇವತ್ತು ದಿವಸ ಮುಖ್ಯಮಂತ್ರಿ, ಪಕ್ಷದಿಂದ ಇವತ್ತು ದಿವಸ ನಾವು ಮಂತ್ರಿಗಳು, ಶಾಸಕರು. ಅದನ್ನು ನಾವು ಬಹಳ ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕಾಗುತ್ತೆ. ರಾಜವಲ್ಗೌರು ಹೇಳಿದ್ರು, ಬಹುಶಃ ನಾನು 91ರ ರಾಜಕೀಯ ಬಂದ್ಮೇಲೆ, ನಮ್ಮ ತಂದೆಯವ್ರ ಇದ್ರ ನಂತರ ನಾನು ಬೈ ಎಲೆಕ್ಷನ್ ಶಾಸಕನಾದ್ಮೇಲೆ ಅನೇಕ ಸಲ ನಾನು ಶಾಸಕನಿರ್ಲಿಲ್ಲ. ಆ ಶಾಸಕನಿಲ್ಲಾರ್ದಾಗ ಕೂಡ ಇವತ್ತು ಬೃಹತ್ ಕಾರ್ಯಕ್ರಮಗಳು ಏನಾದರೂ ಆಗಿದ್ರೆ ಅದನ್ನ ನಾನು ಮಾಡಿದ್ದೀನಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದಾಗ, ಏನು ಮೊದಲು ಮಹಿಳಾ ವಿಶ್ವವಿದ್ಯಾಲಯ ಬಂದಾಗ ಆಗ ನಾ ಚುನಾವಣೆ ಸೋತಿದ್ದೆ ನಾನು. ಆಗ ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥವನು 10 ಸಾವಿರ ಜನ ಕೂಡಿಸಿದವನು ನಾನೇ. ಇವತ್ತು ದಿವಸ ಸ್ವಲ್ಪ ಏನೋ ರಾಜಕಾರಣ ನಡೀತು, ಅದು ಆಯ್ತು ಬಿಡಿ ಅದನ್ನು. ಆದ್ರೆ ಅವತ್ತು ಕೂಡ ನಾನು ಜನರ ಸೇರಿಸಿ ಇವತ್ತ ಕೆಲಸ ಮಾಡಿದೆ, ನಿಮ್ಮೆಲ್ಲ ಜೊತೆ ಕೂಡ. ನಾನು ಒಬ್ಬನೇ ಅಲ್ಲ, ನಿಮ್ಮೆಲ್ಲ ಜೊತೆ ಕೂಡ. ಅದೇ ರೀತಿ ಇವತ್ತು ದಿವಸ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಬಿಜಾಪುರಕ್ಕೆ 2014 ಬಂದ ಸೇಮ್ ದಿವಸ ಇವತ್ತು ದಿವಸ ನಾವು ಯಾವ್ದು 14ರಾಗಲ್ಲ, ಅದೇ ದಿವಸ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವ್ರಿಗಿಂತ ದೊಡ್ಡ ಫಂಕ್ಷನ್ ಇವತ್ತು ದಿವಸ ನಾವು ಮಾಡಿದ್ವಿ. ಯಾಕಂದ್ರೆ ನಮ್ಮ ಪಕ್ಷವನ್ನ ನಾವು ಜೀವನ ಇಡಬೇಕು. ಆಮೇಲೆ ಎಷ್ಟೋ ಸಲ ಅನೇಕ ಜಿಲ್ಲಾ ಪಂಚಾಯತ್ಗಳು ತಗೊಳ್ಳಿ, ನಾನು ಅಧಿಕಾರನಾಗ ಇರ್ಲಾರ್ದಾಗೂ ಕೂಡ ಜಿಲ್ಲಾ ಪಂಚಾಯತ್ಗಳು ನಮ್ಮಲ್ಲಿ ಮೆಜಾರಿಟಿ ತಗೊಂಡ್ಬರುವಂತದ್ದಾಗ್ಲಿ, ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾನು ಏನಾದ್ರು ಮಾಡಿ ನಮ್ಮವ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ವಿ. ತನು ಮನ ಧನದಿಂದ ನಾನು ಖರ್ಚು ಮಾಡಿದ್ದೆ. ಅದ್ರಾಗ ಬಸಪ್ಪಣ್ಣ ತೀಲಿ ಇರ್ಬೋದು, ನಮ್ಮ ಯಾರು ನಮ್ಮ ಕಳ್ಳಿ ಮನೆ ಇರ್ಬೋದು, ಇನ್ನೊಬ್ಬ ಯಾರಿದ್ದಾರಪ್ಪ ಸಿದ್ದಣ್ಣ ಮೇಟಿ ಇರ್ಬೋದು, ಹಿಂಗೆ ಎಲ್ಲರಿಗೂ. ಮತ್ತು ಕಾರ್ಪೊರೇಷನ್ ಕೂಡ ನಮ್ಮ ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾವು ಸಜ್ಜಾದೆ ಮುಸ್ಲಿಂ ಹಿಡ್ಕೊಂಡು ಎಲ್ಲರೂ ಪಕ್ಷ ಹಿಡ್ಕೊಂಡು ಎಲ್ಲರೂ ನಾವು ತುರುಸು ಮಾಡಿದ್ವಿ. ಅದಾದಷ್ಟು ಮಟ್ಟಿಗೆ ಒಂದು ದಿವಸ ಪ್ರಯತ್ನ ಮಾಡಿದ್ವಿ. ಆದ್ರೆ ನಾವು ಮೆಜಾರಿಟಿ ಇರ್ಲಾರ್ದಾಗ ಬರ್ದಾಗ ಬಹಳ ಕಷ್ಟ ಆಗ್ತದೆ. ಮೆಜಾರಿಟಿ ಬರಂಗ್ ನಾವು ಮಾಡ್ಬೇಕು ಒಂದು ದಿವಸ. ಆ ಕೆಲಸ ಈಗ ನಾಳೆ ಅಂತೂಟ್ಲೆ ನಮಗೆ ಚುನಾವಣೆ ಬರ್ತಾವೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ. ಅಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಸ್ಥಾನಮಾನ ಮಾಡೋ ಮೂಲಕ ಅವ್ರಿಗೆ ನಾವು ಶಕ್ತಿಯನ್ನು ತುಂಬುವಂಥದ್ದಾಗಬೇಕು. ಅವ್ರಿಗೂ ಕೂಡ ಅಧಿಕಾರ ಸಹ ಕೊಡುವಂಥ ಕೆಲಸ ನಮ್ಮಲ್ಲಿ ಆಗಬೇಕು. ಮತ್ತು ಈಗಾಗಲೇ ಸರ್ಕಾರ ಇದೆ, ಎಲ್ಲರಿಗೂ ಕೂಡ ಏನಾಗ್ತದೆ, ಒಂದೊಂದು ಜಿಲ್ಲೆಗೆ 1-2 ಪೋಸ್ಟ್ ಬರ್ತಾವೆ. ಎಲ್ಲ ನಮ್ಮ ಜಿಲ್ಲೆ ಒಂದೊಂದು ಜಿಲ್ಲೆಯಾಗ 100 ಮಂದಿ ನಾವು ಅದೀವಿ, ಎಲ್ಲರೂ ಅರ್ಹದಾರ. ಅದು ಆಗಿರೋರ್ಕಿಂತ ಹೆಚ್ಚಿಗಾರರು ಕೂಡ ಇದ್ದಾರೆ, ಆದರೂ ಕೂಡ ನಾನು ಹೋಗ್ತೇನೆ. ಹೀಗಾಗಿ ಬಹಳ ಕಷ್ಟಕರ ಸಾಧ್ಯ ಇವತ್ತು ದಿವಸ. ಅದಾಗಿನೂ ಕೂಡ ಈ ಶಕ್ತಿ ಮೀರಿ ಇವತ್ತು ದಿವಸ ಆ ಒಂದು ವಿನಂತಿಯನ್ನು ನಮ್ಮ ಮಲ್ಲಿಕಾರ್ಜುನ ಲೋಣಿಯವರು ಮಾಡಿದ್ದಾರೆ. ಆ ಲೋಣಿ ಅವರು ಇದಕ್ಕೆ ನಾನು ಸ್ಪಂದನೆ ಮಾಡಿ ಇವತ್ತು ಕಾರ್ಯಕರ್ತರಿಗೆ ಹೆಚ್ಚಿಗೆ ನಮ್ಮ ನಿಗಮ ಮಂಡಳಿಗಳಲ್ಲಿ ಮತ್ತು ಇದರಲ್ಲಿ ಪ್ರಯತ್ನವನ್ನು ಸಹ ಮಾಡ್ತೀನಿ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ನೀರಾವರಿ ಸಚಿವನಾಗಿದ್ದಾಗ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 58,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ವಿಜಯಪುರ ಜಿಲ್ಲೆಗೆ 14,000 ಕೋಟಿ ರೂಪಾಯಿ ನಡೆದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ನನಗೆ ಎಂದೂ ಕೂಡ ಯಾಕಪ್ಪ ಇಷ್ಟು ದುಡ್ಡು ನೀವು ವೈಕಿ ಅಂತ ಕೇಳಿಲ್ಲ. ಒಂದು ಕ್ಯಾಬಿನೆಟ್ನಾಗ ಹತ್ರ ನಾವು ಬರೇ ತುಮಚಿ ಬಬಲೇಶ್ವರ 3,600 ಕೋಟಿ ರೂಪಾಯಿ ತಗೊಂಡು. ಅವತ್ತು ನನಗೆ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗೂ ಕೆಲಸ ಸರ್ ಇದನ್ನು ಆಗಂಗಿಲ್ಲ, ವಿಚಾರ ಮಾಡಿರಿ ಅಂತ. ಆಗಂಗಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಟ್ಟು. ಆದರೆ ಕ್ಯಾಬಿನೆಟ್ನಾಗ ಆಗಿದ್ದೇನಂದ್ರ ನಾನು ಹೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನೋಡಿದ್ರು 3,000 ಯಾರು ಎಲ್ಲರನ್ನ ಯಾರ್ಯಾರು ಕ್ಯಾಬಿನೆಟ್ ಉಳಿದ ಮೆಂಬರ್ಗಳು ಜಗ ತೆಗಿತಾರ ತಿಳ್ಕೊಂಡಿದ್ದು ನಾನು. ನಿಮ್ಮ ಜಿಲ್ಲೆಗೆ ನೀವೆಲ್ಲ ಇಷ್ಟೆಲ್ಲ ದುಡ್ಡು ಒಯ್ತಿದ್ದೀರಿ ಅಂತ ಹೇಳಿ ಯಾರು ಕೂಡ ಮಾತಾಡಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಯ್ತೀವಯ್ಯಪ್ಪ ಎಂ ಬಿ ಪಾಟೀಲ್ ಅವರ ಔದಾರ್ಯತೆ ಇವತ್ತು ದಿವಸ ನಾವು ಇವತ್ತು ಜಿಲ್ಲೆಯಲ್ಲಿ 1 ಹಂತದಲ್ಲಿ ನೀರಾವರಿ ಮಾಡಿದ್ದೀವಿ.
ಇನ್ನೊಂದು ಹಂತ ನಮ್ದು ಆಲ್ಮಟ್ಟಿ ಅಣೆಕಟ್ಟು ಹೆಚ್ಚಿಗೆ ಆಗಬೇಕು, ಎತ್ತರ 519 520 ಆಗಬೇಕು, ತನ್ನ ಮೂಲಕ ಹೊಲಗಳಿಗೆ ನೀರು ಕೊಡುವಂಥದ್ದಾಗಬೇಕು. ಯಾಕಂದ್ರೆ ನಮ್ದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಈಗೇನು ಕೆಲಸ ಮಾಡಿದ್ದು ಗೆಜೆಟ್ ನೋಟಿಫಿಕೇಶನ್ ಪೂರ್ವವಾಗಿ ನಾವು ಮಾಡಿದ್ದೀವಿ, ಅದರ ನಂತರ ಆಗಬೇಕಾಗಿದ್ದ ಕೆಲಸ ಇದು. ಇನ್ನೂ ನೋಟಿಫಿಕೇಶನ್ ಇನ್ನು ಮೇಲೆ ಆಗಬೇಕಾಗಿದ್ದ ಕೆಲಸ ನಾವು ಮೊದಲೇ ಮಾಡಿದ್ವಿ, ಪ್ರಯರ್ ಆಕ್ಷನ್. ಹೀಗಾಗಿ ಒಂದು ಹಂತಕ್ಕೆ ನಾವು ಇವತ್ತೊಂದು ದಿವಸ ಈ ಸಿದ್ದೇಶ್ವರ ಮಹಾಸ್ವಾಮಿಯವರ ಒಂದು ಬೊಕ್ಷಿ ನೀರನ್ನ ಕೊಡುವಂಥ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ನನ್ನ ಮಾತನ್ನ ಸಂದರ್ಭ ಹೇಳಿ, ಇಂಡಸ್ಟ್ರೀಸ್ ಮಂತ್ರಿಯಾಗಿನೂ ಕೂಡ ನಾನು ಪ್ರತಿ ಮೀಟಿಂಗ್ ಏನಾರ ಮಾಡಬೇಕಪ್ಪ, ಯಾಕಂದ್ರೆ ಇಂಡಸ್ಟ್ರೀಸ್ ತರೋದು ಭಾಳ ಕಷ್ಟಕರ ಕೆಲಸ. ನೀರು ತಂದಿದ್ದು ನಾವು ಸರಳ ಆಯ್ತು, ಆದರೆ ಇಂಡಸ್ಟ್ರಿ ತರೋದು ಭಾಳ ಕಷ್ಟ. ಅವರೆಲ್ಲ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ, ಬರೇ ಬಿಜಾಪುರ ಬರೀ ಅಂದ್ರೆ ಇಲ್ರಿ ಬೆಂಗಳೂರು ಕೊಟ್ಟರೆ ಕೊಡ್ರಿ, ಇಲ್ಲ ನಾವು ಹೈದರಾಬಾದ್ಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಪೂನಾಕ್ಕೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಅಂಜಿಸ್ತಾರೆ ನಮ್ಮನ್ನು. ಹೀಗಾಗಿ ಆದರೂ ಕೂಡ ನಾವು ಪ್ರಯತ್ನ ನಡೆದದು. ಈಗ ಮೈಸೂರು ಸ್ಯಾಂಡಲ್ ಸೋಪ್ ಅಂತೂ ನಾವು 500 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿ ಭಾಳ ದೊಡ್ಡ ಮಾಡಿದೀವಿ. ಆ ಫ್ಯಾಕ್ಟ್ರಿ 2ನೇ ಫ್ಯಾಕ್ಟ್ರಿ ಉತ್ತರ ಕರ್ನಾಟಕ ಹಾಕ್ಬೇಕಂತ ಬಂದಾಗ ನಾವು ಬಿಜಾಪುರ ಮಾಡಬೇಕು. ನಾನೇ ಅದನ್ನು ಬೆಳೆಸಿದ್ದೀನಿ ಮೈಸೂರು ಸ್ಯಾಂಡಲ್ ಸೋಪ್. ನಮ್ಮದು ಸ್ವಾರ್ಥನೂ ಇರುವುದಲ್ಲ, ಅದಕ್ಕೆ ನಮ್ಗೆ ಇಟ್ಟಂಗಾಗ ಒಂದು ಸುಮಾರು 1000 ಮಂದಿಗೆ ಉದ್ಯೋಗ ಸಿಗ್ತದೆ. ಕ್ಯಾಂಪಸ್ ಕೋಲ ಒಂದು 1200 ಜನರಿಗೆ ಉದ್ಯೋಗ ಕೊಡ್ತಾರೆ. ಸುಜಿಲೋ ಒಂದೊಬ್ಬರು ಬರ್ತಾ ಇದಾರೆ, ಅವರು ಒಂದು 2000 ಮಂದಿಗೆ ಉದ್ಯೋಗ ಕೊಡ್ತಾ ಇದಾರೆ. ಆಮೇಲೆ ನಮ್ಮ ಇವರು ವಿಠೇರ ಅಂತ ಹೇಳಿ ಎಲ್ಲ ಈ ತೊಗರಿ ಗೀಗರಿ ಎಲ್ಲ ಇದು ಮಾಡ್ಕೊಂಡು ಫುಡ್ ಪ್ರೊಸೆಸಿಂಗ್ ಇದೆ, ಅವರೊಂದು 300 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಉದ್ಯೋಗ ಜಾಸ್ತಿ ಅವರು ಈ ಪಲ್ಸಸ್ ಅನ್ನ ಬೇಳೆ ಕಾಳುಗಳನ್ನ ಖರೀದಿ ಮಾಡೋದ್ರಿಂದ ನಮ್ಮ ರೈತರಿಗೆ ಶಕ್ತಿ ಬರುವಂತದ್ದಾಗ್ತದೆ. ಹೀಗೆ ಮಾಡಿದ್ರೆ ನನ್ನ ಅವಧಿಯಲ್ಲಿ 2 ವರ್ಷನಾಗ ಒಂದು 10 ಫ್ಯಾಕ್ಟರಿ ಇವತ್ತೊಂದು ದಿವಸ, ಒಂದು 10 ಫ್ಯಾಕ್ಟರಿಯರೇ ಇವತ್ತೊಂದು ದಿವಸ. ನಾನೇನು ದೇವರಲ್ಲ ಎಲ್ಲವನ್ನೂ ಮಾಡ್ತಿರೋ ಸುಳ್ಳಾಡುವಂಥದ್ದಲ್ಲ, 10 ಫ್ಯಾಕ್ಟರಿಯರೇ ಇಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಪ್ರಯತ್ನವನ್ನ ದಿವಸ ಮಾಡಿದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಕಾರ್ಯಾಲಯ ಇದು ದೇವಸ್ಥಾನ ಇದ್ದಂಗೆ, ಇದು ಗುಡಿ ಇದ್ದಂಗೆ. ನೀವೆಲ್ಲ ಪಕ್ಷದ ಕಾರ್ಯಕರ್ತರು, ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರ ಒಂದು ದಿವಸ ಆ ದೇವರ ಗುಡಿಯಲ್ಲಿ ನೀವು ಭಾಗ, ನೀವೇ ದೇವರಿದ್ದಂಗೆ. ಅದನ್ನು ನಾವು ತಿಳ್ಕೊಂಡು ಒಂದು ದಿವಸ ನಾವು ಕೆಲಸ ಮಾಡಬೇಕು. 28ರ ಚುನಾವಣೆ ಬರ್ತದೆ. 28ರ ಚುನಾವಣೆಯಲ್ಲಿ ನಾವು 2000 ಹಿಂದೆ 23ರಲ್ಲಿ ನಾವು 136 ಸೀಟನ್ನು ಪಡ್ಕೊಂಡಿದ್ವಿ. 28ರಲ್ಲಿ ನಾವು ಕನಿಷ್ಠ ಪಕ್ಷ 150 ಸೀಟನ್ನು ಪಡ್ಕೊಳ್ಬೇಕು. ತದನಂತರ ವಿಜಯಪುರ ಜಿಲ್ಲೆಯಲ್ಲಿ 8ಕ್ಕೆ 8 6 ಜನ ಶಾಸಕರಿದ್ದೀವಿ. ನಗರದ ಶಾಸಕರನ್ನು ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಮಾಡಲಿಕ್ಕೆ ಬೇಕು ಅನ್ನೋ ಮಾತನ್ನ ತಿಳಿಸೋದ್ರ ಜೊತೆಗೆ ದೇವರಪುರಿಗೆಯಲ್ಲಿ ನಮ್ಮ ಶಾಸಕರಿಲ್ಲ. ಕರ್ನಾಟಕದಿಂದ ಅಲ್ಲಿ ನಮ್ಮ ಶಾಸಕರು ಇದ್ದಂಥವ್ರು ಬೇರೆ ಪಕ್ಷಕ್ಕೆ ಹೋಗಿದ್ರೆ, ಆಮೇಲೆ ದೇವರಪುರಿಗೆ ಹೊಡೆತ ಬಿದ್ದಿದೆ. ದೇವರಪುರಿಗೂ ಕೂಡ ಆ ಕ್ಷೇತ್ರದಿಂದ ಎಲ್ಲ ಉಳಿದ ಕ್ಷೇತ್ರದಾಗೆಲ್ಲ MLAs ಇದಾರೆ, ಅವ್ರು ತಮ್ಮ ಕಾಳಜಿ ತಗೋತಾರೆ. ಆದರೆ ಈ 2 ಮತಕ್ಷೇತ್ರಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ದೇವರಪುರಿಗೆ ಮತ್ತು ನಗರ ಎರಡನ್ನೂ ಕೂಡ ಗೆಲ್ಲಬೇಕು. 2019 ಪಾರ್ಲಿಮೆಂಟ್ ಸೀಟ್ ಅದನ್ನು ಕೂಡ ನಾವು ಗೆಲ್ಲುವ ಮುಖಾಂತರ ಇವತ್ತು ರಾಜ್ಯದಲ್ಲಿ 20 ಸೀಟ್ ತಂದು ಕೊಡುವ ಮೂಲಕ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡುವಂತ ಸಂಕಲ್ಪದಿಂದ ನಾವು ಮುನ್ನಡೆಯಬೇಕಾಗಿದೆ ಅನ್ನೋ ಮಾತನ್ನು ಸಂದರ್ಭ ಹೇಳಿ, ಇವತ್ತು ಇನ್ನೊಂದು ವಿಚಾರಗಳನ್ನು ಹೇಳಿದೆ. SIR ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು, ಅದ್ರ ವಿಶೇಷವಾಗಿ ನಗರದಲ್ಲಿ. ಯಾಕಂದ್ರೆ ವಾತ್ಸಲ ನಗರದಲ್ಲಿ ನನಗನ್ಸ್ಮಟ್ಟಿಗೆ ನಮ್ಮ ಹಮೀದ್ ಮುಷ್ರಿಫ್ ಅವರು ಇಲ್ಲ, ಹಜ್ಜಿಗೆ ಹೋಗಿದ್ದಾರೆ. ಇಲ್ಲಿ 16,000 ವೋಟ್ಗಳನ್ನ ಬೇರೆ ಬೇರೆ ಕಡೆ ತಂದು ಹಾಕ್ಸುವಂತ ಕೆಲಸ ಆಗಿದೆ. ಬಹಳಷ್ಟು ಮ್ಯಾನಿಪುಲೇಷನ್. ಈ ಬಿಜೆಪಿ ಅವರು ಏನಿದಾರಲ್ಲ ಇದ್ರಾಗ ಎಕ್ಸ್ಪರ್ಟ್ ಅವ್ರು ಚುನಾವಣೆ ಇದ್ದಾರೆ. ಬೇರೆ ಮತಕ್ಷೇತ್ರದಿಂದ ಬೇರೆ ಬೇರೆ ಕಡೆ ತಂದು 16,000 ಮತಗಳನ್ನ ಇಲ್ಲಿ ತಂದು ಹಾಕಿದಂಥದ್ದು ಕೂಡ ಇವತ್ತು ಹಮೀದ್ ಮುಷ್ರಿಫ್ ಅವ್ರಿಗೆ ಆ ಅನುಭವ ತಿಳಿಸದ. ಹೀಗಾಗಿ ನಾವು ಬಹಳ ಜಾಗರೂಕತೆಯಿಂದ SIR ಏನಿದೆಯಲ್ಲ, ಈ SIR ನಲ್ಲಿ ಏನ್ ಮಾಡ್ತಾರೆ, ನಾವು ಬೇರೆ ಬೇರೆ ಕಡೆ ನೋಡಿದೀವಿ. ಕಲ್ಕತ್ತಾದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಬಡವರು, ವಿಶೇಷವಾಗಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ಸ್ಲಮ್ಗಳಿಗೆ ಅಂತಲ್ಲಿ ಇವತ್ತು ಸಹ ಇವರು ಟಾರ್ಗೆಟ್ ಮಾಡಿ ನಮ್ಮ ವೋಟ್ಗಳನ್ನ ಕಟ್ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಶಾಸಕನಾಗ ಆರಿಸಿ ಬರೋದು ಎಷ್ಟು, ಒಂದು 5,000 10,000 ಒಂದು 10,000 ವೋಟ್ ಕಟ್ ಆತಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗಿಬಿಡ್ತದೆ. ಅಪನ್ ತುಂಬ ಜಾಗ ಏಕರ್ನ ಅದನ್ನ ಹೆಚ್ಚಿಗೆ ನೀವು ಎಲ್ಲ ಕುಡಿದು ಮಾಡಬೇಕು, ನಾವು ಇದು ಮಾಡ್ತೀವಿ. ತನ್ನ ಮೂಲಕ SIRದಲ್ಲಿ ಈ ರೀತಿ ಯಾವುದೇ ಒಬ್ಬ ಬಡವನ, ಯಾವುದೇ ಒಬ್ಬ ಸ್ಲಮ್ನಲ್ಲಿರುವಂತಂತೂ ಯಾವುದೇ ಒಬ್ಬ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದವರು ಓಟನ್ನ ನ್ಯಾಯಯುತವಾದದ್ರ ಇವತ್ತು ತೆಗೆದು ಹಾಕುವಂಥದ್ದು ಹಾಕಬಾರ್ದು. ಮತ್ತು ಬೋಗಸ್ ವೋಟ್ಸ್ ಬಂದು ನಮ್ಮಲ್ಲಿ ಸೇರಿದಂತೆ ಆಗ್ಬೇಕು, ಅದನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್. 2 ಕೆಲಸಗಳನ್ನ ಮಾಡೋ ಕೆಲಸದಲ್ಲಿ ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿ, ಇವತ್ತು ನಾವು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಇವತ್ತು ನಾ ಈ ಪೆಂಡಲ್ಗಿಂತ ಹಾಕ್ತಾರ ನಮ್ಗೆ ಗೊತ್ತಿರು, ಬರೀ ಭೇಟಿ ಕೊಡ್ತೀನಿ, ಒಳಗೆ ಕುತ್ಕೊಂಡು ಮಾತಾಡೋದು ನಾ ಮಾಡಿದ್ದೀನಿ. ಆದರೆ ಮಲ್ಲಿಕಾರ್ಜುನ ಲೋಣಿ ಅವರು ಅವರೆಲ್ಲ ನೀವೆಲ್ಲ ಕಾಂಗ್ರೆಸ್ ಪಕ್ಷದೆಲ್ಲರೂ ಕುಡ್ಕೊಂಡು
ಇವತ್ತು ಶಾಮೀನ ಹಾಕಿ ನನಗೂ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ನಾವು ನೆನೆಸ್ಬೇಕಾಗ್ತದೆ. ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಬಡವರ ಪರವಾಗಿ, ರೈತರ ಪರವಾಗಿ ಕಾರ್ಯ ಮಾಡಿದಂಥವ್ರು, ಅನ್ನ ಕೊಟ್ಟಂಥವ್ರು, ಅನ್ನರಾಮಯ್ಯ ಅಂತ. ಇವತ್ತು ನಾ ಈ ಸಂದರ್ಭದಲ್ಲಿ ನನಗೆ 13 ರಿಂದ 18 ನನಗೆ ಸಚಿವನಾಗಿ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ವಿರೋಧ ಪಕ್ಷದ ಲೋಕಸಭೆ ನಾಯಕರು, ನಮ್ಮ ಭವಿಷ್ಯದ ಪ್ರಧಾನಮಂತ್ರಿಗಳು ರಾಹುಲ್ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ಶ್ರೀ ಕೆ ಸಿ ವೇಣುಗೋಪಾಲ್ ಅವರು, ಅದೇ ರೀತಿ ಶ್ರೀ ಇನ್ನೊಬ್ಬರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಅವರು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಈಗಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಎಲ್ಲರೂ ಕೂಡ ನನಗೆ ಇವತ್ತು ನನ್ನ ಮೇಲೆ ಒಂದು ವಿಶ್ವಾಸವಿಟ್ಟು ನನಗೆ ಮತ್ತೆ ಅದೇ ಬೃಹತ್ ಕೈಗಾರಿಕೆ ಇಲಾಖೆ, ಯಾಕಂದರೆ ಈಗಾಗಲೇ ಸಾಕಷ್ಟು ಕೆಲಸ ಮುಂದುವರಿಬೇಕು ಅಂತ ತಿಳ್ಕೊಂಡು ಇವತ್ತು ಆ ಹೂಡಿಕೆಗಳನ್ನ ಇದು ಮಾಡುವಂಥದ್ದು, ಮತ್ತೆ ಹೊಸಬಾದವ್ರಿಗೆ ಮತ್ತೆ ಸಮಯ ತಗೊಳ್ತಾ ಇದ್ದಾರೆ, 1 ವರ್ಷ ಕಾಲ ತಗೊಳ್ತದೆ, ಮುಂದೆ ಚುನಾವಣೆ ಬಂದ್ಬಿಡ್ತಾರೆ. ಹೀಗಾಗಿ ಆ ಮುಂದುವರಿಕೆ ಇರಲಿ ಅಂತೇಳಿ ಇವತ್ತು ನನಗೆ ಬೃಹತ್ ಕೈಗಾರಿಕೆ ಇವತ್ತೊಂದು ದಿವಸ ಸಚಿವನಾಗಿ ಇವತ್ತೊಂದು ದಿವಸ ಮುಂದುವರಿಸಿದ್ದೆ. ನಿಮ್ಮೆಲ್ಲರ ಆಶಯ ನಮ್ಗೆ ಗೊತ್ತದ, ಭಾಳ ಸಲ ಹಳ್ಳಿಯಾಗ ಹೋದಾಗ ನೀರಾವರಿನೇ ಆಗ್ಬೇಕಾಗಿತ್ತು ರೀ ನೀವು ಅಂತಂದ್ರೆ, ಆದರೆ ಇವತ್ತೊಂದು ದಿವಸ ಇಲ್ಲಿ ನಾನು ನೀರಾವರಿ 5 ವರ್ಷ ಕೆಲಸ ಮಾಡಿ ಇಲ್ಲಿ ನಾನು ಮುಂದುವರೆದ ಕೆಲಸ ಆಗಬೇಕು. ಈಗ 50% ಮಾಡಿ ಈಗ 30-40% ಹೋದ್ರೆ ಒಂದು 80-90% ಕೆಲಸ ನಮ್ಮ ಅವ್ರಿಗೆ ಇವತ್ತು, ಯಾಕಂದ್ರೆ 100 ಆಗ್ತದಂತ ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ಅದು ದೇವ್ರಿಗೆ ಮಾತ್ರ ಸಾಧ್ಯ ಅಲ್ಲ, ಮನುಷ್ಯರಿಗೆ ಎಷ್ಟು ಸಾಧ್ಯ ಆಗ್ತದೆ ಅದನ್ನು ನಾವು ದಿವಸ ಮಾಡಿದ್ದೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಮತ್ತೊಮ್ಮೆ ನಮ್ಮ ಪಕ್ಷದ ಹೈಕಮಾಂಡ್ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಎಐಸಿಸಿ ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಕೆ ಸಿ ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ಯಾಕೆ ಸಿದ್ದರಾಮಯ್ಯನವ್ರು ಬಿಟ್ಟು ನಾವು ರಾಜಕೀಯ ಮಾಡಲಿಕ್ಕೆ ಆಗಲ್ಲ ಕರ್ನಾಟಕದಲ್ಲಿ. ಮುಂದಿನ 2028ರಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಯಾಗಿ ಎಐಸಿಸಿ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಗೆ ಹೋದಾಗ ಮಾತ್ರ ನಾವು ಚುನಾವಣೆಯನ್ನು ಗೆಲ್ತೀವಿ. ಅದನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಇವತ್ತು ದಿವಸ ನಾವು ಅವ್ರು ಮುಂದೆ ಮಾಡಿಕೊಂಡೆ ನಾವು ಚುನಾವಣೆಗೆ ಹೋಗ್ತೀವಿ ಅಂತೇಳಿ. ಅದಕ್ಕೆ ಯತೀಂದ್ರ ಅವ್ರಿಗೂ ನಾನು ಹೇಳಿದ್ದೀನಿ, ಈಗ ನೀವು ತಂದೆಯವರ ಸ್ಥಾನವನ್ನು ಪಡ್ಕೊಂಡು ಆ ಒಂದು ಅಹಿಂದ ಮಾತುಗಳು ವಿಶೇಷವಾಗಿ ಅದನ್ನು ನೀವು ಗಟ್ಟಿಯಾಗಿ ಇಟ್ಕೋಬೇಕು, ಆ ವಿಷಯದಲ್ಲಿ ನೀವು ಎಲ್ಲ ಕಡೆ ಅಡ್ಡಾಡಬೇಕು ಅಂತೇಳಿ ನಾನು ಅವ್ರಿಗೂ ಕೂಡ ನಾನೀಗ ಕಿವಿ ಮಾತನ್ನು ಇವತ್ತು ದಿವಸ ಅವ್ರಿಗೆ ಹೇಳಿದ್ದೀನಿ. ಅವರೆಲ್ಲರಿಗೂ ಕೂಡ ನಾನು ಇವತ್ತು ದಿವಸ ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ, ಎಐಸಿಸಿ ಅಧ್ಯಕ್ಷರು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಸಾಹೇಬರು, ಸುರ್ಜೇವಾಲಾ ಸಾಹೇಬರಿಗೆ ಮತ್ತು ಬಹುಮುಖ್ಯವಾಗಿ ರಾಜ್ಯದ ಜನತೆ, ವಿಜಯಪುರ ಜಿಲ್ಲೆಯ ಜನತೆ, ನನ್ನ ಮತಕ್ಷೇತ್ರದ ಜನತೆಗೂ ಕೂಡ, ಯಾಕಂದ್ರೆ ಅವ್ರು ನನ್ನ ಶಾಸಕ ಮಾಡಲಿಕ್ಕೆ ನಾನು ನಾಯಕ ಇವತ್ತು ದಿವಸ ಮಂತ್ರಿ ಆಗಿದ್ದೀನಿ. ಎಲ್ಲವನ್ನ ತಿಳ್ಕೊಂಡು ಇವತ್ತು ಪಕ್ಷದ ಕಾರ್ಯಕರ್ತರು ನೀವು ನಮ್ಮ ಬೆನ್ನೆಲುಬು, ಇವತ್ತೊಂದು ದಿವಸ ನೀವು ನಮ್ಮ ಬೆನ್ನೆಲುಬು, ನಿಮ್ಮನ್ನು ಬಿಟ್ಟರೆ ನಾವಿಲ್ಲ. ಆ ದಿಶೆಯಲ್ಲಿ ನಿಮಗೆ ಶಕ್ತಿ ತುಂಬುವಂಥದ್ದು ಭಾಳ ಕಷ್ಟ ಸಾಧ್ಯ ಇದ್ರೂ ಕೂಡ ಶಕ್ತಿ ಮೀರಿ ಆದಷ್ಟು ಹೆಚ್ಚಿಗೆ ಇವತ್ತೊಂದು ದಿವಸ ಶಕ್ತಿಯನ್ನು ತುಂಬುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ದಿವಸ ನಾನು ಕಾಂಗ್ರೆಸ್ ಆಫ್ ಕಚೇರಿಗೆ ಭೇಟಿ ಕೊಟ್ಟು ತಾವೇನು ನನಗೆ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದೀರಿ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ನಮಸ್ಕಾರ.